ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ ನಾನಿವಾಗ ಒಂದು ಟಿಪ್ಸ್ ತೋರಿಸ್ತಾ ಇದ್ದೀನಿ. ಏನು ಅಂತಂದರೆ ಒರಿಜಿನಲ್ ಜೇನುತುಪ್ಪನ ಮತ್ತು ಡೂಪ್ಲಿಕೇಟ್ ಜೇನುತುಪ್ಪನ ಅಂತ ನೀವು ಕಂಡುಹಿಡಿಯೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಒರಿಜಿನಲ್ ಆಗಿದ್ದರೆ ಅದು ಏನು ಮಾಡುತ್ತೆ, ನೀರಲ್ಲಿ ತೇಲುತ್ತೆ. ಹಾಗೆಯೇ ಡೂಪ್ಲಿಕೇಟ್ ಆದರೆ ತೇಲುತ್ತೆ, ಒರಿಜಿನಲ್ ಆದರೆ ಏನು ಮಾಡುತ್ತೆ, ಕೆಳಗಡೆ ಕೂರುತ್ತೆ. ಜೇನುತುಪ್ಪ ಟೆಸ್ಟ್ ಮಾಡೋದು ಹೀಗೆ ನೋಡಿ. ನಾನು ಜೇನುತುಪ್ಪ ಹಾಕಿದ ತಕ್ಷಣ ಕೆಳಗಡೆ ಕುತ್ಕೊಂತು, ಮತ್ತು ಅದು ಗಟ್ಟಿಯಾಗಿ ಅಂಟಂಟಾಗಿ ಇರುತ್ತೆ. ಜೇನುತುಪ್ಪ ರಿಯಲ್ ಜೇನುತುಪ್ಪ ಒರಿಜಿನಲ್ಲು. ಡೂಪ್ಲಿಕೇಟ್ ಆಗಿದ್ದರೆ ಅದೇನು ಮಾಡುತ್ತೆ, ಅದು ಏನಾಗುತ್ತೆ, ತೇಲುತ್ತೆ. ಹಾಗೆಯೇ ಇದು ಇಮ್ಯುನಿಟಿ ಪವರ್ಗೆ ತುಂಬ ಒಳ್ಳೆಯದು. ಇದನ್ನು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಇನ್ನು ಏನೇನು ಆಗುತ್ತೆ ಅಂತ ಕೇಳಿದರೆ ಕಫ ಕರಗಿಸುತ್ತೆ. ಹಾಗೆಯೇ ಮುಖದ ಮೇಲೆ ಹಚ್ಚೋದ್ರಿಂದ ಏನಾಗುತ್ತೆ, ಮುಖ ಫಳ ಹೊಳೆಯುತ್ತೆ. ಹಾಗೆಯೇ ಮುಖದ ಕಾಂತಿ ಹೆಚ್ಚಾಗುತ್ತೆ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ. ಹಾಗೆಯೇ ಕಫ ಕರಗುತ್ತೆ. ಹಾಗೆಯೇ ಬೆಳಗ್ಗೆನೇ ಬಿಸಿ ನೀರಲ್ಲಿ ಒಂದು ಡ್ರಾಪ್ ಹನಿ ಹಾಕಿ ಕುಡಿಯೋದ್ರಿಂದನೂ ತುಂಬ ಉಪಯೋಗಗಳು ಇದ್ದಾವೆ. ಅದರಲ್ಲಿ 2 ಜೇನು ಇರುತ್ತೆ. ಏನಂದರೆ ಒಂದು ಹೆಜ್ಜೇನು ಮತ್ತು ಒಂದು ಸಾಮಾನ್ಯ ಜೇನು. ಸಾಮಾನ್ಯ ಜೇನಿಗೂ ಹೆಜ್ಜೇನಿಗೂ ಏನು ವ್ಯತ್ಯಾಸ? ಸಾಮಾನ್ಯ ಜೇನು ಏನು ಮಾಡುತ್ತೆ, ಅಷ್ಟು ಸಿಹಿ ರುಚಿ ಕೊಡೋದಿಲ್ಲ, ಕಡಿಮೆ ಇರುತ್ತೆ, ಅಂಟಂಟು ಕಡಿಮೆ ಇರುತ್ತೆ. ಹೆಜ್ಜೇನು ಏನು ಮಾಡುತ್ತೆ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ. ಹಾಗೆಯೇ ಅದು ತುಂಬ ರುಚಿಯಾಗಿರುತ್ತೆ, ಸಿಹಿಯಾಗಿರುತ್ತೆ. ಆಯಿತಾ? ಅದಕ್ಕೆ ಜೇನುತುಪ್ಪನ ಏನು ಮಾಡ್ತಾರೆ ಅಂದರೆ, ಒಂದು ಜನಾಂಗದವ್ರಿಗೂ ಮಕ್ಕಳು ಹುಟ್ಟಿದ ತಕ್ಷಣವೇ ಮೊದಲು ಜೇನುತುಪ್ಪನ ತಿನ್ನಿಸ್ತಾರೆ. ಒಬ್ಬೊಬ್ಬರು ಹೆಸರು ನಾಮಕರಣ ಮತ್ತು ಹೆಸರಿಡಬೇಕಾದ್ರೆ. ಯಾಕೆ ಅಂತಂದರೆ ನಾವು ತುಂಬ ಸಲ ಕೇಳಿದ್ವಿ, ತಿನ್ನಿಸ್ಬೇಡಿ ಅಂತ ಹೇಳಿದ್ರೂ ಕೇಳೋದಿಲ್ಲ ಜನ. ಯಾಕೆ ಅಂದರೆ ಅದು ಬಾಯೆಲ್ಲ ಒಡೆದು ಹೋಗುತ್ತೆ ಅಂತ, ಅಷ್ಟು ಹೀಟಾಗಿಯೂ ಇರುತ್ತೆ. ಹಾಗೆಯೇ ಇದು ಚರ್ಮದ ಕಾಂತಿ ಫಳ ಹೊಳೆಯೋ ಥರ ಮಾಡುತ್ತೆ ಜೇನುತುಪ್ಪ. ಹಾಗೆಯೇ ಕಫ ಕರಗಿಸುತ್ತೆ. ಹಾಗೆಯೇ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಲ್ಲಿ ಒಂದು ಡ್ರಾಪು ಹನಿ ಹಾಕ್ಕೊಂಡು ಕುಡಿಯೋದ್ರಿಂದನೂ ಒಳ್ಳೆಯದು. ಇಲ್ಲ ಅಂದರೆ ಆಗಲ್ಲ ಅಂತಂದರೆ ಒಂದು ಹನಿನ ಹಾಲಿನಲ್ಲಿ ಹಾಕ್ಕೊಂಡಾದರೂ ಕುಡಿಬೋದು. ಅದು ನಿಮ್ಮ ಇಷ್ಟ. ಹಾಗೆಯೇ ಇನ್ನೊಂದು ಏನಂತಂದರೆ, ಒಂದು ಹನಿ ಜೇನುತುಪ್ಪ ಮತ್ತು ಕುಟ್ಟಿದ ಲವಂಗದ ಪುಡಿ ಸೇರಿಸಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದನೂ ಕಫ ಕರಗಿಸುತ್ತೆ. ಅದು ದಿನಾಲು ಒಂದು ಹನಿ. ತುಂಬ ಓವರ್ ಆದ್ರೂ ಕೂಡ ತುಂಬ ಹೀಟ್ ಇದು ಜೇನುತುಪ್ಪ. ಅದನ್ನು ಕೂಡ ಕಡಿಮೆ ಪ್ರಮಾಣದಲ್ಲೇ ಒಂದೇ ಒಂದು ಹನಿನ ಬಳಸಬೇಕಾಗುತ್ತೆ. ಜಾಸ್ತಿ ಬಳಸಿದರೆ ಆ ಥರ ದುಷ್ಪರಿಣಾಮ ಬೀರುತ್ತೆ. ಹಾಗೆಯೇ ನನ್ನ ಯೂಟ್ಯೂಬ್ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಾವಿತ್ರಿ ನಾಮತಿ ಕವಿತ್ರಿ ಧಾರವಾಡ. ಟಾಟಾ, ಬಾಯ್ ಬಾಯ್.